ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಶುಭ ಮುಂಜಾನೆ. ಆತ್ಮೀಯರೇ, ದೇವರು ಇವತ್ತು ಶುಭ ಸಂದೇಶ ಮುಖಾಂತರ ಕಲಿಸಿಕೊಡುವ ಪಾಠ ಏನೆಂದರೆ, ನಾವು ಸ್ವರ್ಗ ಸಾಮ್ರಾಜ್ಯವನ್ನು ಪಡೆಯಬೇಕು ಎಂದು ಹೇಳುತ್ತಾರೆ. ಆತ್ಮೀಯರೇ, ಪ್ರತಿ ಸಮಯವೂ ದೇವರು ಸ್ವರ್ಗ ಸಾಮ್ರಾಜ್ಯವನ್ನು ಬಗ್ಗೆ ಕಲಿಸಿಕೊಡುವಾಗ ಸಾಮರ್ಥ್ಯವನ್ನು ಉಪಯೋಗಿಸುತ್ತಾರೆ. ಇವತ್ತು ಈ ಶುಭ ಸಂದೇಶದಲ್ಲಿ ನೋಡುತ್ತೇವೆ, ಈ ಸಾಮರ್ಥ್ಯದಲ್ಲಿ ದೇವರು ಬಲೆಯನ್ನು ಸಮುದ್ರದಲ್ಲಿ ಬೀಸುವಾಗ ಆ ಬಲೆಯಲ್ಲಿ ಒಳ್ಳೆ ಮತ್ತು ಕೆಟ್ಟ ಎಲ್ಲ ಜಾತಿ ಮೀನನ್ನು ಕರಕ್ಕೆ ತೆಗೆದು ಬಂದು ಅದನ್ನು ಒಳ್ಳೆ ಮೀನನ್ನು ಬುಟ್ಟಿಯಲ್ಲಿ ಹಾಕುತ್ತಾರೆ, ಕೆಟ್ಟ ಮೀನನ್ನು ಬಿಸಾಡುತ್ತಾರೆ. ಅಂತೆಯೇ ನಮ್ಮ ಜೀವನದಲ್ಲಿ ಅಂತಿಮ ಕಾಲದಲ್ಲಿ ದೇವರು ದೇವದೂತರನ್ನು ಕಲಿಸಿ ಸಜ್ಜನರನ್ನು ದುರ್ಜನರನ್ನು ಬೇರ್ಪಡಿಸುವವರು. ಸಜ್ಜನರನ್ನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಸೇರಿದ್ದಾರೆ. ದೇವರು ಬಲಗಳಲ್ಲಿ ಉಳಿಯುವುದಕ್ಕೆ ಆಸೀನರಾಗುತ್ತಾರೆ. ಆತ್ಮೀಯರೇ, ಕೆಟ್ಟ ಜನರನ್ನು ಉರಿಯುವ ಬೆಂಕಿಯಲ್ಲಿ ಬಿಸಾಡುತ್ತಾರೆ. ನಮ್ಮ ಜೀವನದಲ್ಲಿ ಸ್ವರ್ಗ ಸಾಮ್ರಾಜ್ಯವನ್ನು ಏನೆಂದು ನೋಡುವಾಗ ಪ್ರಭು ಯೇಸು ಹೇಳುತ್ತಾರೆ, ದೇವರು ಸ್ವರ್ಗ ಸಾಮ್ರಾಜ್ಯವು ಅಲ್ಲಿ ಇರುತ್ತೆ ಇಲ್ಲಿ ಇರುತ್ತೆ ಎಂದು ಹುಡುಕಬೇಡ, ನಿಮ್ಮ ಮಧ್ಯೆಯಲ್ಲೇ ಇರುತ್ತೆ ಎಂದು ದೇವರು ಕಲಿಸಿಕೊಡುತ್ತಾರೆ. ಆತ್ಮೀಯರೇ, ನಾವು ಶುಭ ಸಂದೇಶದಲ್ಲಿ ನೋಡುತ್ತೇವೆ, ಎಲ್ಲಿ ಶಾಂತಿ, ಸಮಾಧಾನ, ಸಂತೋಷ, ಅನ್ಯೋನ್ಯತೆ, ಬಿಟ್ಟುಕೊಡುವ ಮನಸ್ಸು ಇರುತ್ತೆ, ಅಲ್ಲಿಯೇ ಸ್ವರ್ಗ ಸಾಮ್ರಾಜ್ಯವು ಇರುತ್ತೆ. ಆದ್ದರಿಂದಲೇ ಆ ಸ್ವರ್ಗ ಸಾಮ್ರಾಜ್ಯವು ನಮ್ಮ ಜೀವನದಲ್ಲಿಯೂ ನಮ್ಮ ಹೃದಯದಲ್ಲಿಯೂ ನಮ್ಮ ಸಹೋದರ ಜೀವನದಲ್ಲಿಯೂ ಇರುತ್ತೆ. ಆತ್ಮೀಯ ಸಹೋದರ ಸಹೋದರಿಯರೇ, ದೇವರು ಯಾಕೆ ಮನುಷ್ಯನನ್ನು ಸೃಷ್ಟಿಸಿದೆಂದರೆ ದೇವರನ್ನು ಅರಿದು ಅವರನ್ನು ಪ್ರೀತಿಸಿ ಅವರ ಜೊತೆಯಲ್ಲಿಯೇ ಜೀವಿಸಬೇಕಂತ ಅದಕ್ಕೋಸ್ಕರ ದೇವರು ಮನುಷ್ಯರನ್ನು ಸೃಷ್ಟಿಸಿದರು. ಆದ್ದರಿಂದಲೇ ನಮ್ಮ ಜೀವನದಲ್ಲಿ ನಾವು ದೇವರನ್ನು ಅರಿದು ಅವರನ್ನು ಪ್ರೀತಿಸಿ ಅವರ ಮುಖವನ್ನು ನಾವು ಮನುಷ್ಯರ ಮುಖದಲ್ಲಿ ನೋಡಿ ನಾವು ಅವರನ್ನು ಒಳ್ಳೆಯ ಅನುಯಾಯಿಗಳಾಗಿ ಒಳ್ಳೆಯ ಶಿಷ್ಯರಾಗಿ ಅವರ ಮಕ್ಕಳಾಗಿ ಜೀವಿಸುವ ಭಾಗ್ಯವನ್ನು ಬೇಡೋಣ. ಯೇಸು ಸ್ವಾಮಿ ಕಲಿಸಿಕೊಟ್ಟಿರುವ ಮೌಲ್ಯಗಳನ್ನು ಹಿಂಬಾಲಿಸೋಣ. ಅವರು ತೋರ್ಪಡಿಸಿರುವ ಮಾರ್ಗವನ್ನು ನಮ್ಮ ಜೀವನದಲ್ಲಿ ನಾವು ನಡೆದು ಬೇರೊಬ್ಬರು ಸಹೋದರ ಸಹೋದರಿಗೆ ಸಾಕ್ಷಿಯಾಗಿ ಜೀವಿಸುವ ಭಾಗ್ಯವನ್ನು ಬೇಡೋಣ. ನಾವು ಸ್ವರ್ಗ ಸಾಮ್ರಾಜ್ಯವನ್ನು ನಮ್ಮ ಜೀವದಿಂದಲೇ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಬೇರೊಬ್ಬರನ್ನು ಶ್ರಮಿಸಿ ದೇವರ ಮೌಲ್ಯಗಳನ್ನು ಜೀವಿಸಿ ಸ್ವರ್ಗ ಸಾಮ್ರಾಜ್ಯವನ್ನು ಈ ಲೋಕದಲ್ಲಿ ಅನುಭವಿಸೋಣ. ದೇವರು ಜೊತೆಯಲ್ಲಿಯೇ ಕ್ಷಣವು ಅವರ ಜೊತೆಯಲ್ಲಿ ಜೀವಿಸಿ ನಾವು ಸ್ವರ್ಗ ಸಾಮ್ರಾಜ್ಯವನ್ನು ಈ ಲೋಕದಲ್ಲಿ ಅನುಭವಿಸೋಣ. ದೇವರು ನಮಗೆ ಬೇಕಾದ ಎಲ್ಲ ಅನುಗ್ರಹಗಳನ್ನು ಆಶೀರ್ವಾದವನ್ನು ನೀಡಲಿ. ಪ್ರತಿಯೊಬ್ಬರಿಗೆ ಪ್ರೀತಿ, ಶಾಂತಿ, ಸಮಾಧಾನ ದೇವರು ನೀಡಲಿ ಎಂದು ಪ್ರಾರ್ಥಿಸೋಣ. ಯೇಸು ಸ್ವಾಮಿ ನಮ್ಮ ಎಲ್ಲರನ್ನು ಆಶೀರ್ವದಿಸಲಿ. ಜೈ ಕ್ರಿಸ್ಟ್. ಗಾಡ್ ಬ್ಲೆಸ್ ಯು ಆಲ್.